ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಬೆಂಕಿ ಇಲ್ಲದೆ ಹೊಗೆ ಅಂತೂ ಖಂಡಿತ ಆಡೋದಿಲ್ಲ. ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ಯಾವುದೋ ಪ್ಲಾನ್ ಇಟ್ಕೊಳ್ಳದೆ ಯಾವ ಕೆಲಸವೂ ಮಾಡೋದಿಲ್ಲ. ಒಂದು ಲೆಟರ್ ಈಗ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಮೇಲೆ ತುಂಬಾ ಅನುಮಾನ ಮೂಡಿಸ್ತಾ ಇದೆ. ಪಹಲ್ಗಾಮ್ ನಂತರ ಕಾಶ್ಮೀರದಲ್ಲಿ ಮತ್ತೆ ಏನಾದರೂ ದೊಡ್ಡದಾಗಿ ನಡೆಯುತ್ತಾ? ರಾಹುಲ್ ಗಾಂಧಿ, ಖರ್ಗೆ ಆ್ಯಂಡ್ ಒಮರ್ ಅಬ್ದುಲ್ಲಾ ಏನು ಮಾಡೋಕ್ಕೆ ಹೊರಟಿದ್ದಾರೆ? ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಟಾಪಿಕ್. ಕೊನೆವರೆಗೂ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ಜಸ್ಟ್ 3 ರಿಂದ 4 ದಿನ ಮಾನ್ಸೂನ್ ಅಧಿವೇಶನ ಶುರುವಾಗೋದಿದೆ. ಈ ಬಾರಿಯ ಮಾನ್ಸೂನ್ ಅಧಿವೇಶನದಲ್ಲಿ ಏನಿದೆ? ಖಂಡಿತ ಈ ಸಲದ ಅಧಿವೇಶನದಲ್ಲಿ ಬಹಳ ಗೊಂದಲ ಆಗತ್ತೆ, ಹಾಗೆ ಕೋಲಾಹಲವೇ ಸೃಷ್ಟಿಸುವಂತಾಗಿದೆ. ಯಾಕೆ ಅಂತ ನೋಡೋದಾದ್ರೆ, ವಿರೋಧ ಪಕ್ಷ ಆಪರೇಷನ್ ಸಿಂಧೂರ್, ಬಿಹಾರ್ನ ವೋಟರ್ ಲಿಸ್ಟ್ ಪರಿಷ್ಕರಣೆ ಬಗ್ಗೆ ಮತ್ತು ಕಾಶ್ಮೀರವನ್ನು ಪೂರ್ಣ ರಾಜ್ಯ ಮಾಡಬೇಕು ಅಂತ ಅಧಿವೇಶನದಲ್ಲಿ ಈ ಸಲ ಗದ್ದಲ ಮಾಡೋದಂತೂ ಗ್ಯಾರಂಟಿ. ಅದಕ್ಕೆ ಸೂಚನೆ ಕೂಡ ಸಿಕ್ಕಿದೆ. ಮೊದಲೇ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆ ಹಾಗೂ ಲೋಕಸಭೆಯ ಅಧ್ಯಕ್ಷರಿಗೆ ಪತ್ರ ಬರೆದು ಹೇಳ್ತಾರೆ, ಆದಷ್ಟು ಬೇಗ ಜಮ್ಮು ಕಾಶ್ಮೀರವನ್ನು ಪೂರ್ಣ ರಾಜ್ಯವಾಗಿ ಘೋಷಣೆ ಮಾಡಿ ಅಂತ. ಇದರಿಂದಾಗಿ ಒಮರ್ ಅಬ್ದುಲ್ಲಾ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟಿದ್ದಾರೆ. ನೋಡಿ, ಇವರು ಜಮ್ಮು ಕಾಶ್ಮೀರದ ವಿಷಯವನ್ನ ಸಂಸತ್ತಿಗೆ ತಗೊಂಡು ಬರ್ತಾ ಇರೋ ಟೈಮ್ ಹೇಗಿದೆ ಅಂತ. ಜಮ್ಮು ಕಾಶ್ಮೀರದಲ್ಲಿ ಆಪರೇಷನ್ ಸಿಂಧೂರ್ ಇನ್ನೂ ಜಾರಿಯಲ್ಲಿದೆ. ಈ ಟೈಮಲ್ಲಿ ಕಾಶ್ಮೀರದ ಪರಿಸ್ಥಿತಿ ಕೂಡ ಸರಿ ಇಲ್ಲ. ಇಂಥ ಟೈಮಲ್ಲಿ ಕಾಶ್ಮೀರವನ್ನ ಪೂರ್ಣ ರಾಜ್ಯ ಮಾಡೋದು ಎಷ್ಟು ಸರಿ ಹೇಳಿ? ನನ್ನನ್ನು ಸೇರಿದಂತೆ ಹಲವು ರಾಷ್ಟ್ರೀಯವಾದಿಗಳ ಬಯಕೆ ಏನಂದ್ರೆ, ಜಮ್ಮುವನ್ನ ರಾಜ್ಯವಾಗಿ ಮಾಡಿ ಕಾಶ್ಮೀರವನ್ನ ಯೂನಿಯನ್ ಟೆರಿಟರಿ ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಮಾಡೋದೇ ಸರಿಯಾದ ನಿರ್ಧಾರ. ಯಾಕಂದ್ರೆ ಅಲ್ಲಿ ನಡೀತಾ ಇರೋ ತೊಂದರೆಗಳು ಅಷ್ಟು ಈಸಿಯಾಗಿ ಸಾಲ್ವ್ ಆಗೋದಿಲ್ಲ. ಇನ್ನೊಂದು ವಿಷಯ ಏನಂದ್ರೆ, ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ. ಅದರಲ್ಲಿ ರೈತರ ಹಿತದೃಷ್ಟಿಯಿಂದ ಒಂದಷ್ಟು ನಿರ್ಧಾರ ಕೂಡ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಮಾನ್ಸೂನ್ ಅಧಿವೇಶನದಲ್ಲಿ 8 ಬಿಲ್ಗಳನ್ನು ಕೂಡ ತರಲಾಗ್ತಾ ಇದೆ. ಅದರಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಟ್ಯಾಕ್ಸ್ನದ್ದು, ಇನ್ಕಮ್ ಟ್ಯಾಕ್ಸ್ ಸಂಶೋಧನಾ ಬಿಲ್ಲನ್ನು ತರಲಾಗ್ತಾ ಇದೆ. ಯಾಕಂದರೆ 1961 ಹಾಗೂ 62ರಲ್ಲಿ ಮಾಡಿರುವಂಥ ಕಾನೂನು ಇದಾಗಿದೆ. ಇದರಲ್ಲಿ ತುಂಬ ಸಂಶೋಧನೆಗಳು ಕೂಡ ಆಗಿದೆ. ಇದರಿಂದ ಸ್ವತಃ ಚಾರ್ಟರ್ಡ್ ಅಕೌಂಟೆಂಟ್ಗೆ ಕನ್ಫ್ಯೂಸ್ ಆಗುತ್ತೆ, ಯಾವ ನಿಯಮವನ್ನು ಯಾವುದಕ್ಕೆ ಹಾಕಬೇಕು ಅಂತ. ಸೊ ಈಗ ಅದನ್ನು ಚೇಂಜ್ ಮಾಡಲಾಗ್ತಾ ಇದೆ. ಜಮ್ಮು ಕಾಶ್ಮೀರವನ್ನು ಪೂರ್ಣ ರಾಜ್ಯವಾಗಿ ಮಾಡುವ ಬಗ್ಗೆ ಕೇಂದ್ರಕ್ಕೆ ಪತ್ರ ಬರೆದಿರುವಂಥ ರಾಹುಲ್ ಹಾಗೂ ಖರ್ಗೆ ಅವರ ಈ ನಡೆಗೆ ಒಮರ್ ಅಬ್ದುಲ್ಲಾ ಖುಷಿಯಾಗಿ ಹೇಳ್ತಾರೆ. ಜಮ್ಮುವಿನ ಸರ್ಕಾರಿ ಶಾಲೆಯ ಕಾರ್ಯಕ್ರಮದಲ್ಲಿ ಮಾತಾಡುವಾಗ ಹೇಳ್ತಾರೆ, ಇದು ಒಳ್ಳೆಯ ವಿಷಯ, ಸಂಸತ್ನಲ್ಲಿ ವಿರೋಧ ಪಕ್ಷ ನಮ್ಮ ಪರವಾಗಿ ಧ್ವನಿ ಎತ್ತುವ ಈ ಟೈಮ್ಗಾಗಿ ಕಾಯ್ತಾ ಇದ್ವಿ ಅಂತ. ಜಮ್ಮು ಕಾಶ್ಮೀರವನ್ನು ಸಂಪೂರ್ಣ ರಾಜ್ಯ ಮಾಡೋದಕ್ಕೆ ಕೇಳ್ಕೊಂಡಿದ್ದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ನಾನು ಕೃತಜ್ಞನಾಗಿರ್ತೇನೆ ಅಂತ. ನೋಡಿ, ಮೊದಲಿನಿಂದಲೂ ಕೂಡ ಕಾಶ್ಮೀರದಲ್ಲಿ ಸಮಸ್ಯೆ ಅನ್ನೋದು ಆಳವಾಗಿ ಬೇರೂರಿದೆ. ಅದಕ್ಕೆ ಆಗಲೂ ಕೂಡ ಕಾಂಗ್ರೆಸ್ಸೇ ಕಾರಣ. ಮತ್ತೆ ಇತಿಹಾಸದ ಬಗ್ಗೆ ಮಾತಾಡೋದಿಲ್ಲ. ಆ್ಯಂಡ್ ಈಗಲೂ ಸಮಸ್ಯೆ ಶುರುವಾಗೋದಕ್ಕೆ ಕಾಂಗ್ರೆಸ್ಸೇ ಕಾರಣ. ಇದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ಎಲೆಕ್ಷನ್ ಆಗಬೇಕು ಅಂತ ಪಟ್ಟು ಹಿಡಿದ್ರು. ಅಲ್ಲಿಯವರೆಗೂ ಕೇಂದ್ರ ಸರ್ಕಾರವೇ ಜಮ್ಮು ಕಾಶ್ಮೀರವನ್ನು ನೋಡ್ಕೋತಾ ಇತ್ತು. ಎಲ್ಲವೂ ಚೆನ್ನಾಗಿತ್ತು. ಸೈನಿಕರ ಮೇಲೆ ಒಂದೇ ಒಂದು ಕಲ್ಲು ಕೂಡ ಬೀಳ್ತಾ ಇರಲಿಲ್ಲ. ಉಗ್ರರ ದಾಳಿ ನಿಂತು ಹೋಗಿತ್ತು. ಇನ್ನೊಂದು ಸ್ವಲ್ಪ ದಿನ ಕೇಂದ್ರವೇ ಆಡಳಿತ ನಡೆಸಿದ್ರೆ ಕಂಪ್ಲೀಟ್ ಆಗಿ ಜಮ್ಮು ಕಾಶ್ಮೀರ ಕಂಟ್ರೋಲ್ಗೆ ಸಿಗ್ತಾ ಇತ್ತು. ಅದಕ್ಕೆ ಬಿಡಲಿಲ್ಲ ಇವರು. ಎಲೆಕ್ಷನ್ ಆಗಬೇಕು ಅಂತ ಪಟ್ಟು ಹಿಡಿದ್ರು. ಸುಪ್ರೀಂ ಕೋರ್ಟ್ ಮೊರೆನೂ ಹೋದ್ರು. ಸುಪ್ರೀಂ ಕೋರ್ಟ್ ಚುನಾವಣೆ ನಡೆಸಬೇಕು ಅಂತ ಆದೇಶವನ್ನು ಕೂಡ ಹೊರಡಿಸ್ತು. ನೋಡಿ, ಕಾಶ್ಮೀರದ ಪಾಲಿಟಿಕ್ಸ್ ಹೇಗಿದೆ ಅಂತ. ಅಲ್ಲಿ 2-3 ಕುಟುಂಬಗಳಷ್ಟೇ ಕಾಶ್ಮೀರದ ಪೊಲಿಟಿಕ್ಸ್ನಲ್ಲಿ ಇನ್ವಾಲ್ವ್ ಆಗಿರೋದು. ಅವರೇ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಅವರೇ ಆಡಳಿತ ನಡೆಸ್ತಾ ಇದ್ದಾರೆ. ಸೊ ಅವರೆಲ್ಲರ ನೋವು ಏನಂದರೆ, ಮೋದಿಯವರು ಬಂದಾಗಿನಿಂದ ನಮಗೆ ಲೂಟಿ ಮಾಡೋಕೆ ಬಿಡ್ತಾ ಇಲ್ಲ ಅನ್ನೋದು. ಮೋದಿಯವರು ಮೊದಲು ಸ್ಟೇಟ್ ಹುಡ್ ತೆಗೆದ್ರು, ಆರ್ಟಿಕಲ್ 370 ತೆಗೆದ್ರು, ಆರ್ಟಿಕಲ್ 35 ಕೂಡ ತೆಗೆದ್ರು. ನಂತರ ಸುಪ್ರೀಂ ಕೋರ್ಟ್ ಆದೇಶದಂತೆ ಎಲೆಕ್ಷನ್ ಕೂಡ ಮಾಡಿದ್ರು. ಆದರೆ ಪೂರ್ಣ ಪ್ರಮಾಣದ ರಾಜ್ಯ ಮಾಡ್ತಾ ಇಲ್ಲ ಅನ್ನೋದೇ ಇವರ ಚಿಂತೆ. ಇಲ್ಲಿ ಸಮಸ್ಯೆ ಆಗಿರೋದು ಕೇವಲ ಲೂಟಿ ಮಾಡೋರಿಗೆ ಅಷ್ಟೇ. ಈಗ ಮಾನ್ಸೂನ್ ಅಧಿವೇಶನದಲ್ಲಿ ಸರ್ಕಾರ 8 ಬಿಲ್ಗಳನ್ನು ತರ್ತಾ ಇದೆ. ನೋಡಿ, ಇನ್ಕಮ್ ಟ್ಯಾಕ್ಸ್ ವಿಷಯವಾಗಿ ಯಾವಾಗಲೂ ಚರ್ಚೆ ಮಾತುಗಳು ಆಗ್ತಾನೇ ಇರುತ್ತೆ. ಈಗ ಇನ್ಕಮ್ ಟ್ಯಾಕ್ಸ್ ಕಾನೂನಿಂದ ಯಾರಿಗೆ ಎಫೆಕ್ಟ್ ಆಗುತ್ತೆ ಹೇಳಿ? ಅದರಿಂದ ಮಿಡಲ್ ಕ್ಲಾಸ್ ಜನರಿಗೆ ಸಮಸ್ಯೆ ಆಗೋದು. ಹೈ ಕ್ಲಾಸಿನವರಿಗೆ ಟ್ಯಾಕ್ಸ್ ಬೀಳಬಹುದು, ಆದರೆ ಅಂಥದ್ದೇನು ಎಫೆಕ್ಟ್ ಆಗಲ್ಲ. ಲೋವರ್ ಕ್ಲಾಸಿನವರಿಗೂ ಇದರ ಬಗ್ಗೆ ಚಿಂತೆ ಇರಲ್ಲ.
ಆದರೆ ಮಿಡಲ್ ಕ್ಲಾಸ್ನವರಿಗೆ ಇದರಿಂದ ಸಮಸ್ಯೆ ಆಗುತ್ತೆ. ಈಗ ಕೇಂದ್ರ ಸರ್ಕಾರ ಒಂದೊಳ್ಳೆ ಕೆಲಸ ಮಾಡಿದೆ. ಟ್ಯಾಕ್ಸ್ನ ಸ್ಲ್ಯಾಬನ್ನು 7 ಲಕ್ಷದಿಂದ 12 ಲಕ್ಷಕ್ಕೆ ಮಾಡಿದೆ. ಇದನ್ನು ಎಲ್ಲರೂ ಕೂಡ ಸ್ವಾಗತಿಸಿದರು. ಈ ವಿಧೇಯಕದಲ್ಲಿ ಹಿಂದಿನ ಎಲ್ಲ ವಿಧೇಯಕ ತೆಗೆದು ಫ್ರೆಶ್ ಕಾನೂನು ಮಾಡಲಾಗ್ತಾ ಇದೆ. ಇದರಿಂದ ಸಾಮಾನ್ಯ ಜನರಿಗೂ ಕೂಡ ಟ್ಯಾಕ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಅರ್ಥ ಆಗುತ್ತೆ. ಆದರೆ ಖಂಡಿತ ಕಾಂಗ್ರೆಸ್ ಇದನ್ನು ವಿರೋಧ ಮಾಡೇ ಮಾಡ್ತಾರೆ. ಯಾಕಂದರೆ ಇದುವರೆಗೆ ಇವರು ಮೋದಿಜಿ ಸರ್ಕಾರ ಮಾಡಿದೆಲ್ಲವನ್ನ ವಿರೋಧಿಸಿ ಅಭ್ಯಾಸ ಅಲ್ವಾ, ಅದಕ್ಕೆ. ಅಲ್ಲದೆ ಅಧಿವೇಶನದಲ್ಲಿ ಇನ್ನೂ ಒಂದು ದೊಡ್ಡ ಬಿಲ್ ಬರೋದಿದೆ ಅನ್ನೋ ಸೂಚನೆ ಇದೆ. ಯಾಕಂದರೆ ಸೆಪ್ಟೆಂಬರ್ 12ಕ್ಕೆ ಅಧಿವೇಶನ ಮುಗಿಬೇಕಾಗಿತ್ತು. ಆದರೆ ಅದನ್ನು ಸೆಪ್ಟೆಂಬರ್ 21ರವರೆಗೂ ಕೂಡ ಮುಂದೂಡೋ ಚಾನ್ಸಸ್ ಇದೆ. ಈಗ ರಾಹುಲ್ ವಿಚಾರಕ್ಕೆ ಬರೋಣ. ಇವರು ಜಮ್ಮು ಕಾಶ್ಮೀರದ ಸ್ಟೇಟ್ಹುಡ್ ಸಸ್ಪೆಂಡ್ ಆಗಿ 5 ವರ್ಷ ಆಗ್ತಾ ಬಂತು. 2020ರಲ್ಲಿ ಸಸ್ಪೆಂಡ್ ಆಗಿದ್ದು, ಅಲ್ಲಿಂದ ಇಲ್ಲಿಯವರೆಗೂ ಇದರ ಬಗ್ಗೆ ಧ್ವನಿ ಎತ್ತಿಲ್ಲ. ಇಷ್ಟು ದಿನ ಇಲ್ಲದೆ ಇರೋದು ಈಗ ಯಾಕೆ ಬಂತು? ಅದು ಕೂಡ ಆಪರೇಷನ್ ಸಿಂಧೂರ್ ಜಾರಿಯಲ್ಲಿ ಇರಬೇಕಾದ್ರೆ ಈ ಕೂಗು ಯಾಕೆ? ಭಾರತ ಮತ್ತು ಪಾಕ್ ನಡುವೆ ನೀರಿನ ವಿಷಯಕ್ಕೆ ತುಂಬ ವಿಷಯಗಳು ನಡೀತಾ ಇರಬೇಕಾದ್ರೆ ಇಂಥ ಟೈಮಲ್ಲಿ ಯಾಕೆ ಬೇಕು? ಈ ದೇಶದ ವಿರೋಧ ಪಕ್ಷ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಯಾವುದಾದ್ರೂ ಮೆಸೇಜ್ ಕೊಡೋಕೆ ಬಯಸ್ತಿದೆಯಾ? ಇವರಿಗೇನಾಗಬೇಕು? ಫಾರಿನ್ಗೆ ಹಾರಿ ಹೋಗ್ತಾರೆ, ಆಮೇಲೆ ಅನುಭವಿಸೋದು ದೇಶದ ಜನ ಅಲ್ವಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.